ಹಾಯ್ ಸ್ನೇಹಿತರೆ, ಇವತ್ತು ಹೇಳಿದ್ರೆ ನಾನು ಏನು ತೊಗೊಂಬಂದೇನೆ ಅಂದ್ರೆ ನಿಮ್ಗೆ ಹೇಳುವ ಪ್ರಪಂಚ ಅಂದರೆ ನಿಮ್ಗೆ ಏನು ತೊಗೊಂಡ ಒಂದು ಗಣೇಶನ ಫೋಟೋ ಎಡಿಟಿಂಗ್ ತೊಗೊಂಬಂದಿನಿ ನನ್ನ ಫ್ರೆಂಡ್ಸ್. ಅಂದರೆ ಸಿಂಗಲ್ ಆಗಿ ನಮ್ದು ಒಂದು ಫೋಟೋಸ್ ಹಾಕೊಂಡು ಸಿಂಗಲ್ ಆಗಿ ಯಾವ ರೀತಿ ನಾವು ಎಡಿಟ್ ಮಾಡ್ಕೋಬೇಕು ಅಂದ್ರೆ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವುದೇ ಥರ ಅಂತ ನಾನೆಲ್ಲ ಕಷ್ಟಪಟ್ಟು ನಾನು ಬ್ಯಾಕ್ಗ್ರೌಂಡ್ ರೆಡಿ ಮಾಡಿಕೊಂಡು ಯಾವ ರೀತಿ ನಾವು ಫೋಟೋಸ್ ಎಲ್ಲ ಆ್ಯಡ್ ಮಾಡ್ಬೇಕು ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ ಎಲ್ಲ ನನ್ನ ಓನ್ ಕ್ರಿಯೇಟ್ ಐತಿ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ. ನೀವೆಲ್ಲ ಪರ್ಫೆಕ್ಟಾಗಿ ನೋಡ್ಕೊಂಡ್ರೆ ಕಂಪಲ್ಸರಿ ಎಡಿಟ್ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಥರ ಅಂತಾರೆ ಒಂದು 10 ನಿಮಿಷದಲ್ಲಿ ಎಡಿಟ್ ಆಗುತ್ತೆ. ನಿಮಗೆ ಒಟ್ಟ ಮಾಡಕ್ಕೆ ಬರಲ್ಲ 10 ನಿಮಿಷ ಆಗುತ್ತೆ, ಇಲ್ಲ ಕಂಪಲ್ಸರಿ 1 ನಿಮಿಷ 2 ನಿಮಿಷ ನಾನು ಫೋಟೋ ಎಡಿಟ್ ಆ ರೇಂಜ್ ನಾನು ಹೇಳ್ಕೊಟ್ಟಿನಿ. ಕಂಪಲ್ಸರಿ ನಾನು ಫುಲ್ ವಿಡಿಯೋಸ್ ನೋಡ್ಕೊಂಡ್ರೆ ನೀವು ಅಪ್ಲಿಕೇಶನ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಯಾವುದೇ ಥರ ಅಂತ ಏನು ಡೆಮೋ ಹೇಳಿರಂಗಿಲ್ಲ. ನಾನು ಖಂಡಿತವಾಗಿ ಎಡಿಟ್ ಆಗಲೇಬೇಕು. ಅಥವಾ ಆಗಿಯೋ ಅಲ್ಲಿಗ ನಾನು ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯ್ತಾ. ಬಡ ಫ್ರೆಂಡ್ಸ್ ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಕೊಂಡು ತಿಳ್ಕೊಂಡು ಫ್ರೆಂಡ್ಸ್. ಪಿಕ್ಸಾರ್ಟ್ದಲ್ಲಿ ನಾವು ಯಾವ ರೀತಿ ಎಡಿಟಿಂಗ್ ಮಾಡ್ಬೇಕು ಅಂತ ನೋಡ್ಕೊಳ್ಬೇಕು ಅಂದ್ಕೊಂಡಿವಿ. ಈ ಜಸ್ಟ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಡೆಮೋ ನೋಡ್ಕೊಳ್ಳಿ, ಯಾವ ರೀತಿ ನಾನು ಕ್ರಿಯೇಟ್ ಮಾಡಿದಂಥ ಡೆಮೋ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ, ಇಲ್ಲಿ ನೋಡ್ಕೊಳ್ಳಿ ನನಗೆ ಕೊಟ್ಟಂಥ ಕ್ರಿಯೇಟ್ ಆದಂಥ ಫೋಟೋಸ್ಗಳು ನಾನು ಇದರ ಕ್ರಿಯೇಟ್ ಮಾಡಿದ್ದು. ಇದ್ರೊಳಗೆ ಏನು ಡಿಫ್ರೆಂಟ್ ಐತೆ ಅಂದರೆ ಜಸ್ಟ್ ಒಂದು ಕುಕ್ಮ ಇಟ್ಟಿಲ್ಲ, ಅದೊಂದು ಡಿಫ್ರೆಂಟ್ ಐತಿ. ಆನಂತರ ಈ ರೀತಿ ಒಂದು ಬ್ಯಾಕ್ಗ್ರೌಂಡ್ ಐತಿ. ಆನಂತರ ಇದೊಂದು ಯೆಲ್ಲೋ ಕಲರ್ ಒಂದು ಇದನ್ನು ಕೊಟ್ಟಿರ್ತೀನಿ. ಇಷ್ಟು ಬ್ಯಾಕ್ಗ್ರೌಂಡ್ ಅವು ಇನ್ನೂ ಒಂದು ಬ್ಯಾಕ್ಗ್ರೌಂಡ್ ಐತಿ, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಇದೊಂದು ಬ್ಯಾಕ್ಗ್ರೌಂಡ್ ಐತಿ. ನಿಮಗೆ ಯಾವೆಲ್ಲ ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿರ್ತೀನಿ, ನೀವು ಯಾವ ರೀತಿ ಎಡಿಟಿಂಗ್ ಮಾಡ್ಕೋಬೇಕು ಅನಿಸ್ತೈತೋ ಆ ರೀತಿ ಎಡಿಟಿಂಗ್ ಮಾಡ್ಕೊಳ್ಳಿ. ನಾನೆಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ ಸ್ಟೆಪ್ ವೈಸು. ಅಂದರೆ ನೀವು ಅಪ್ಲಿಕೇಶನ್ ಇದ್ದೈತು ನನಗೆ ಗೊತ್ತಿಲ್ಲ, ಆದರೆ ಜಸ್ಟ್ ವರ್ಕ್ ಆಗ್ತಾಯಿಲ್ಲ ಗುರು ಅಂದ್ರೆ ಅದೊಂದು ಸಲ ಆಗೋದಿಲ್ಲ. ಅದ್ರ ಬಿಟ್ಟು ನಾನು ಕಂಪ್ಲೀಟಾಗಿ ನಾನು ವಿಡಿಯೋಸ್ ನೋಡ್ಕೊಂಡ್ರೆ ಖಂಡಿತವಾಗಿ ವರ್ಕ್ ಆಗಲೇಬೇಕು. ನಾನು ಎಡಿಟಿಂಗ್ ಹೇಳ್ಕೊಟ್ಟಿರ್ತೀನಿ, ಅದರ ಕಂಪಲ್ಸರಿ ಎಡಿಟ್ ಆಗಲೇಬೇಕು. ಅದಾಗಿದ್ದರೂ ನಾನು ಟೆಲಿಗ್ರಾಮದಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೈತೆ, ನಾನು ಲೈವ್ದಲ್ಲಿ ಹೇಳಿದ್ದೀನಿ. ನೋಡ್ಕೊಳ್ಳಿ ಯಾವ ರೀತಿ ಎಡಿಟಿಂಗ್ ಮಾಡ್ಬೇಕು ಅನ್ನೋದು. ಪಿಕ್ಸಾರ್ಟ್ ಅಪ್ಲಿಕೇಶನ್ದು ಓಪನ್ ಮಾಡ್ಕೊಳ್ಳೋಣ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಯಾವುದು ತೊಗೊಳ್ಳೋಣ ಅಂದರೆ ಇಲ್ಲಿ ಚಾರ್ಜಿಂಗ್ ಬಾಕ್ಸ್ ತಗೊಂಡು ನೋಡ್ಕೊಳ್ಳಿ, 62% ಚಾರ್ಜಿಂಗ್ ಐತೆ. ಅದ್ರ ತಗಡೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಐತೆ, ಅದ್ರ ಮೇಲೆ ಓಪನ್ ಮಾಡ್ಕೊಂಡು ಈ ರೀತಿ ಕ್ಲಿಕ್ ಮಾಡಿಕೊಂಡು ಇದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ನೀಟಾಗಿ ನಾನು ಎಲ್ಲ ಲಾಸ್ಟ್ ಎಂಡಿಗೆ ತಿಳಿಸ್ಕೊಟ್ಟಿರ್ತೀನಿ. ಲಾಸ್ಟ್ ಎಂಡಿಗೆ ತಿಳಿಸ್ಕೊಡ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದಾವೆ, ನೋಡ್ಕೊಂಡ್ರೆ ಎಡಿಟಿಂಗ್ ಚೆನ್ನಾಗಿ ಆಕೈತೆ. ಅದಕ್ಕೋಸ್ಕರ ಇಲ್ಲಿ 6 ಆಪ್ಷನ್ಸ್ ಬಂದವು. ಎಡಿಟಿಂಗ್ ಮಾಡಲಿಕ್ಕೆ 6 ಆಪ್ಷನ್ಸ್ ಬಂದು, ಯಾವತ್ತು ಅಂದ್ರೆ 6 ಆಪ್ಷನ್ಸ್ ಬರ್ತಾವೆ. ಆನಂತರ ಎಡಿಟ್ ಫೋಟೋ ಐತೆ, ಫಸ್ಟ್ನೇದೊಂದು ಗುಲಾಬಿ ಕಲರ್ ಪಟ್ಟಿ ಏನಿತ್ತು, ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡಿವಿ. ನೀವು ಈ ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಇದನ್ನು ತೊಗೊಳ್ಳಿ, ಈ ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಇದನ್ನು ತೊಗೊಳ್ಳಿ. ಜಸ್ಟ್ ನಾನು ಒಂದು ಬ್ಯಾಕ್ಗ್ರೌಂಡ್ ತೊಗೋತೀನಿ, ಇದನ್ನು ಒಂದು ಬ್ಯಾಕ್ಗ್ರೌಂಡ್ ತೊಗೋತೀನಿ. ಈ ಜಸ್ಟು ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಯಿತು, ಆಯ್ತಲ್ಲ ಗುರು, ಆಯಿತು. ಸೆಲೆಕ್ಟ್ ಆದ್ರೆ ನಾನು ಏನೇನು ಮಾಡ್ಕೊತೀನಿ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ. ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದ್ರೆ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಫೆಕ್ಟ್ ಒಳಗೆ ಅಂತಲ್ಲ ಇವು. ಈ ತಳಗಿನ ಎಫೆಕ್ಟ್ ಒಳಗೆ ಎಡಗಡೆ ಸರ್ಸ್ಕೊಳ್ಳಿ. ಈ ರೀತಿ ಎಡಗಡೆ ಸರ್ಸು ಅಂದರೆ ಉಂಟದ್ದು. ಅದಕ್ಕೆ ನಾವು ಏನು ಮಾಡ್ಕೊಳ್ಬೇಕು, ನಡು ಸೆಂಟರ್ ಆಪ್ಷನ್ಸ್ದಲ್ಲಿ ಒಂದು ಬಾಕ್ಸ್ ಟಿ ಅನ್ನೋದೈತಿ ಟೆಕ್ಸ್ಟ್ ಬರಲಿಕ್ಕೆ. ಅದ್ರ ಬಾಜುಕ ಸೆಂಟರ್ ಆಪ್ಷನ್ಸಲ್ಲಿ ಕೆಳಗಡೆ ಸೈಡು ಸೆಂಟರ್ ಆಪ್ಷನ್ಸಲ್ಲಿ ಒಂದು 2 ಫೋಟೋ ಮೇಲೆ ಕ್ಲಿಕ್ ಮಾಡೋದನ್ನು ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಆಯಿತು. ಇಲ್ಲೇ ನಾನು ಫೋಟೋ ಐತಿ, ನಾನು ತೊಗೋಕ್ಕಿಂತ ಮುಂಚೆ ನಾನು ಇನ್ನೂ ಒಂದು ಟಿಪ್ಸ್ ತಿಳಿಸ್ತೀನಿ ಅಂದರೆ ನಿಮ್ಗೆ. ಎಡಗಡೆ ಸೈಡ್ ತೀರ ಮೇಲ್ಗಡೆ ಸೈಡು ಅಂದರೆ ಏನಾಕೈತಿ, ಒಂದು ಚಾರ್ಜಿಂಗ್ ಚಾರ್ಜಿಂಗ್ ಅಲ್ಲ, ಟೈಮಿಂಗ್ 3:25 ಟೈಮಿಂಗ್ ಐತೆ. ಅದ್ರ ತಗೊಂಡು ಇಂಟು ಮಾರ್ಕ್ ಐತೆ ನೋಡ್ಕೊಳ್ಳಿ, ಗುಂಡ್ಲೆ ಆಪ್ಷನು. ಅದ್ರ ಬಾಜುಕನ RET ಎಂಟ್ರ್ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ನಮ್ಮ ಮೊಬೈಲ್ನಲ್ಲಿ ಎಷ್ಟು ಫೈಲ್ಸ್ ಇದಾವೋ ಅಷ್ಟು ಫೈಲ್ಸ್ ಬರ್ತಾವೆ, ಅಥವಾ 8 ಫೋಟೋ ಇದಾವೆ, ಎಲ್ಲ ಫೋಟೋಸ್ಗಳು ಬರ್ತಾವೆ. ನಾನು ಎಲ್ಲ ಫೋಟೋಸ್ಗಳು ಬಂದುಬಿಟ್ಟು 2898 ಫೋಟೋ ಇದಾವೆ, ಅಂದ್ರೆ ಆಲ್ ಫೋಟೋಸ್ಗಳು ಬರ್ತಾವೆ. ಇಲ್ಲಿ ಪಿಕ್ಸಾರ್ಟ್ ಬೇರೆ, ಸ್ಕ್ರೀನ್ಶಾಟ್ ಬೇರೆ, ಆದರೆ ಎಲ್ಲ ನಾವು ಎಲ್ಲೆಲ್ಲಿ ತೊಗೊಂಡಿವೋ ಎಲ್ಲ ಸಪ್ರೇಟಾಗಿ ಹಾಕವು. ನೀವು ಚೆನ್ನಾಗಿ ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಐತದೆ ಫ್ರೆಂಡ್ಸ್. ಆ ಥರ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ನಾನು ಫೋಟೋಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಆನಂತರ ಯೆಲ್ಲೋ ಕಲರ್ ಒಂದು ಪಟ್ಟಿ ಕೊಟ್ಟಿರಲಿಲ್ಲ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊತೀನಿ. 2 ಫೋಟೋ ಸೆಲೆಕ್ಟ್ ಆಗುತ್ತೆ. ತಗಡೆ ನೋಡ್ಕೊಳ್ಳಿ, ಎಡಗಡೆ ಸೈಡ್ ತಗಡೆ 2 ಫೋಟೋ ಸೆಲೆಕ್ಟ್ ಆಗ್ಯಾವೆ. 10 ಫೋಟೋ ಒಮ್ಮೆ ಸೆಲೆಕ್ಟ್ ಮಾಡ್ಕೋಬೋದು. 2 ಫೋಟೋ ಸೆಲೆಕ್ಟ್ ಆಗ್ಯಾವಲ್ಲ, ಬಲಗಡೆ ಸೈಡ್ ತೀರ ಮೇಲ್ಗಡೆ ಸೈಡು ಚಾರ್ಜಿಂಗ್ ಬಾಕ್ಸ್ ತಗಡಿ ADD ಎರಡು ಐತೆ ಸೆಲೆಕ್ಟ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ನೀಲಿ ಕಲರ್ ಅಕ್ಷರ ಅದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಲಿಕ್ ಆಯಿತು. ಕ್ಲಿಕ್ ಆದರೆ ಇದನ್ನ ಒಂದು ಸೈಡ್ ತಂದಿಟ್ಕೊಳ್ಳಿ. ಆನಂತರ ಇದನ್ನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಾವು ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಕ್ಕೂ ಇಲ್ಲಿ ಕೆಳಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಪ್ಲಸ್ ಸೆಕೆಂಡ್ ಐತಿ ತಗಡೆ, ಇವು ಎಫೆಕ್ಟ್ ಒಳಗಡೆ ಪ್ಲೀಸ್ ತಗಡೆ ಎಫೆಕ್ಟ್ ಒಳಗಡೆ ಫಸ್ಟಿಗೆ ಪ್ಲಸ್ ಸೆಕೆಂಡ್ ಐತಿ, ಅದನ್ನ ಬಿಟ್ಟು 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಪ್ ಅನ್ನೋದು ಆಪ್ಷನ್ ಐತಿ, ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನೈತಿ, ನಮ್ಮ ಫೋಟೋ ಈ ರೀತಿ ಕ್ರಾಪ್ ಮಾಡ್ಕೊಳ್ಳೋಕೆ ಆಪ್ಷನ್ ಐತಿ. ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ನಿಮಗೆ ಚಂದ ಅನ್ನೋ ಲೆವೆಲ್ಗೆ ನೀಟಾಗಿ ಕಾಣೋ ಲೆವೆಲ್ಗೆ ಎಷ್ಟು ಕಟ್ ಮಾಡ್ಕೊಂಡು ಹಾಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಆಯಿತು. ಇಷ್ಟು ಮಾಡ್ಕೊಳ್ಳಿ, ಒಂದು ಜೂಮ್ ಮಾಡ್ಕೊಳ್ಳಿ, ಇದನ್ನ ಇಷ್ಟು ಕರೆಕ್ಟಾಗಿ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಏನಾಕೈತಿ ಒಂದು ಸ್ವಲ್ಪ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೆ ಈ ರೀತಿ ಫೋಟೋ ಆಗಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ನೋಡ್ಕೊಳ್ಳಿ, ಒಂದು ಸ್ಟೆಪ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇವಾಗ ಫೋಟೋಕ್ಕೂ 4 ಕಡೆ ಒಂದೊಂದು ಟಿಕ್ ಮಾರ್ಕ್ ಅದಾವೆ, ಅಂದ್ರೆ 4 ಕಡೆ ಒಂದೊಂದು ಟಿಕ್ ಮಾರ್ಕ್ ಇಂದಲ್ಲ ಅವ್ನು ಹಿಡಿದು ಚೊಕೊಂಡ್ರೆ ಈ ರೀತಿ ಫೋಟೋ ಆಗಲಾಕೈತಿ, ಈ ರೀತಿ ಹತ್ತಕ್ಕೈತಿ. ನಿಮಗೆ ಅಂದರೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೆ, ಒಂದು ಸ್ವಲ್ಪ ಮುಖ ಉದ್ದಕ್ಕಿತ್ತ ಫೋಟೋ ಹೊಡಿ ಟೈಮ್ದಾಗ ಒಂದೊಂದ್ಸಲ ಆಗಿರ್ತಾವೆ. ಮುಖ ಉದ್ದಕ್ಕಿತ್ತಾರೆ ಒಂದು ಸ್ವಲ್ಪ ಗ್ರೌಂಡ್ ಶೇಪ್ ಮುಖ ಮಾಡ್ಕೊಳ್ಳಿ, ಅಂದ್ರೆ ಲುಕ್ ಕಾಣೋಲಿ ಅವರಿಗೆ, ಅಂದರೆ ಚಂದ ಕಾಣೋಲಿ ಅವರಿಗೆ. ಒಂದು ಸ್ವಲ್ಪ ಭಾಳ ಓವರ್ ಆಗ್ಬಾರ್ದು, ಭಾಳ ಉದ್ದು ಆಗ್ಬಾರ್ದು, ಆ ರೇಂಜಿಗೆ ಒಂದು ಫೋಟೋ ಲೆವೆಲಿಂಗ್ ಮಾಡ್ಕೊಳ್ಳಿ. ಲೆವೆಲ್ ಮಾಡ್ಕೊಂಡು ತಂದಿಟ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಐತಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಮ್ಯಾಗಿನ ಪರ್ದೆ ಚೆಕ್ಕೊಂಡು ಡಾಟಾ ಆನ್ ಐತಿಲ್ಲ ನೋಡ್ಕೊಳ್ಳಿ, ಡಾಟಾ ಆನ್ ಐತಿ. ಆನಂತರ ತಗಡೆ ನೋಡ್ಕೊಳ್ಳಿ. ನಾವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಳಗಡೆ ಸೈಡು ತೀರ ಕೆಳಗಡೆ ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು 3ನೇದು ರೆಮೋ BG ಅನ್ನೋದು 3ನೇದು ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇ ಕೆಳಗಡೆ ನಾನು ಮತ್ತು ಹಸಿರು ಪಟ್ಟಿ ಒಳಗೆ ರೆಮೋ ಬ್ಯಾಕ್ಗ್ರೌಂಡ್ ಅಂತ ಒಂದು ನೀಲಿ ಕಲರ್ ಪಟ್ಟಿ ಅಂತ ಬರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಲೋಡಿಂಗ್ ತೊಗೋತೈತಿ. ಲೋಡಿಂಗ್ ತೊಗೊಂಡು ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ ಕಟ್ ಆಕೈತಿ.
ಆ ಬ್ಯಾಕ್ಗ್ರೌಂಡ್ ಕಟ್ ಅದಕ್ಕೆ ಏನಕ್ಕೈತಿ ಈ ರೀತಿ ಫುಲ್ಲು ನೀಟಾಗಿ ಕಟ್ ಆಕೈತಿ. ನಾವು ಎಲ್ಲಿ ಅಳ್ಕಿಸುವಂಥ ಅವಶ್ಯಕತೆ ಇರೋಂಗಿಲ್ಲ. ಎಷ್ಟು ಕ್ಲಾರಿಟಿ ಇರುತ್ತೋ ಅಷ್ಟು ಕ್ಲಾರಿಟಿನ ಕಟ್ ಆಕೈತಿ. ಈ ರೀತಿ ಯಾವ ಅಪ್ಲಿಕೇಶನ್ದಲ್ಲಿ ಕಟ್ ಆಗಲ್ಲ ಅವರು ಆಕೈತಿ. ಅಟ್ರ ಒಂದು ಸ್ವಲ್ಪ ಫೋಟೋ ಬ್ಲರ್ನ ಹಾಕವು ಆಯ್ತಲ್ಲ. ಈ ರೀತಿ ಫುಲ್ ನೀಟಾಗಿ ಹಾಕೈತಿ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೆನ್ನಾಗಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಎರಡು ಬಟ್ಟೆ ಜೂಮ್ ಕಡಿಮೆ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಆ ರೀತಿ ಹೊಂದಿಸಿ ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೋಡ್ಕೊಳ್ಳಿ, ನಾನು ಹೊಂದಿಸಿ ಇಟ್ಟಿಲ್ಲ. ಈ ರೀತಿ ನಿಮ್ಗೆ ಯಾವ ರೀತಿ ಚೆಂದ ಅನಿಸ್ತೈತೋ ಆ ರೇಂಜಿಗೆ ಇಟ್ಕೊಳ್ಳಿ. ನಾನು ಇಟ್ಕೊಂಡೇ ಒಂದು ಸ್ವಲ್ಪ ಫೋಟೋ ತಳಗಿಸ್ತೀನಿ. ಇಟ್ಕೊಂಡು ಇಳಿಸ್ಕೊಂಡ್ರೆ ಏನಾಕೈತಿ ತಳಗಡೆ ನೋಡ್ಕೊಳ್ಳಿ. ಇದೇನು ಮಾಡೋಕೆ ಹೋಗ್ಬಿಡಿ. ಫೋಟೋ ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಬೇಕಾಕೈತಿ. ಎಡಿಟ್ ಮಾಡ್ಕೊಳ್ಳೋಣ. ಆನಂತರ ಇಲ್ಲೊಂದು ಬ್ಯಾಕ್ಗ್ರೌಂಡ್ ತಂದೆ ನೋಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಐತಿ, ಅಂದ್ರದ ಯೆಲ್ಲೋ ಕಲರ್ ಪಟ್ಟಿ ಬ್ಯಾಕ್ಗ್ರೌಂಡ್ ಐತಿ. ಅದನ್ನು ಏನು ಮಾಡ್ಕೊಳ್ಳಿ, ನಾವು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಕೆಳಕ ಸರ್ದಾರಾಗಿ ಸೆಂಟರ್ ಆಪ್ಷನ್ಸಲ್ಲಿ ಒಂದು ಐತೆ ಅನ್ನೋದು ಕಡ್ಡಿ ತೋರಿಸ್ತೈತಿ. ಮತ್ತು ಅಗಲ್ಕೂ ಎಲ್ಲ ತೋರಿಸ್ತೈತಿ. ಈ ರೀತಿ ಕರೆಕ್ಟಾಗಿ ಹಿಂಗೆ ಪ್ಲಸ್ ಐಕಾರ ತೋರಿಸೋ ಮಟ್ಟ ಹಿಂಗೆ ಕರೆಕ್ಟಾಗಿ ಅಳಗಡಿಸಿ ಕರೆಕ್ಟಾಗಿ ಇಟ್ಕೊಳ್ಳಿ. ತೋರಿಸಿ ಬಿಟ್ಟು ಹಿಂಗೆ ನೋಡ್ಕೊಳ್ಳಿ. ಇದನ್ನ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡೋದು ಆಪ್ಷನ್ ತೋರಿಸೋದು ನೋಡ್ಕೊಳ್ಳಿ. ಬಲಗಡೆ ಸೈಡ್ ಮೂಲಿಗೆ ಅದನ್ನು ಜಸ್ಟ್ ಕೆಳಗಡೆ ಕರೆಕ್ಟಾಗಿ ಸೆಟ್ ಆಯ್ತದ. ಕರೆಕ್ಟಾಗಿ ಸೆಟ್ ಆದ್ರೆ ನಮಗೇನೂ ಇಲ್ಲ. ಇಷ್ಟಾರು ಫೈನಲ್ ಆಯ್ತು ಅನ್ಕೋಕೆ ಹೋಗ್ಬಿಡಿ. ಇನ್ನೂ ಎಡಿಟ್ ಐತಿ ಭಾಳ ಐತಿ. ಜಸ್ಟ್ ನೋಡ್ಕೊಳ್ಳಿ. ಇಷ್ಟು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿವಿ. ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟು ಕೆಳಗಡೆ ಸೈಡು ಎಫೆಕ್ಟ್ ಹೊಳಿ ಅಂದಲ್ಲ, ಇವನು ಎಡಗಡೆ ಸರ್ ಸರ್ಸ್ಕೊಳ್ಳಿ. ಸೆಂಟರ್ ಆಪ್ಷನ್ಸಲ್ಲಿ ಒಂದು ಶಾಡೋ ಅನ್ನೋದು ಆಪ್ಷನ್ ಐತೆ, ಅದ್ರ ಮ್ಯಾಗಿನ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಜಸ್ಟು ಬ್ಯಾಕ್ ಹಂಗೆ ಸರ್ತು ಬನ್ನಿ. ಸರ್ಸೋತ ಬಂದು ಲಾಸ್ಟಿಗೆ ಎಷ್ಟು ಹಾಕೋಣ ಲಾಸ್ಟಿಗೆ ಎಂಟದಿಂದ ಹಿಡಿದು ಏನಾಕೈತಿ ಹೊಳೆ ವಾಪಸ್ಸು ನಾಲ್ಕನೇದ್ರ ಮ್ಯಾಗ ಬೋರ್ಡ್ರ್ ಅನ್ನೋದು ಐಸಿ. ಬೋರ್ಡ್ರ್ ಮ್ಯಾಗ ನಾಲ್ಕನೇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಸಾಕು. ಈ ರೀತಿ ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಬೋರ್ಡ್ರ್ ಬರ್ತೈತದ ನೋಡ್ಕೊಳ್ಳಿ. ಕರಿ ಕಲರ್ ಬೋರ್ಡ್ರ್ ಬಂದು ನೋಡ್ಕೊಳ್ಳಿ. ಈ ರೀತಿ ಬ್ಲಾಕ್ ಬೋರ್ಡ್ರ್ ಬರ್ತೈತಿ. ನಿಮಗೆ ಯಾವ ಕಲರ್ ಚೆನ್ನಾಗಿ ಅನ್ನಿಸಲಿಲ್ಲ ಅಂದರೆ ಕೆಂಪು ಕಲರ್ ಇಟ್ಕೋತೀನಿ, ಕೆಂಪು ಕಲರ್ ಇಟ್ಕೋಬೋದು. ನಿಮಗೆ ಯಾವ ರೀತಿ ಚೆನ್ನಾಗಿ ಅನ್ನಿಸ್ತೈತೋ ಆ ರೇಂಜಿಗೆ ಇಟ್ಕೊಳ್ಳಿ ಫ್ರೆಂಡ್ಸು. ಮತ್ತೇನಿಲ್ಲ, ನಾನೇನು ಹೇಳೋದಿಲ್ಲ. ನಿಮಗೆ ಇಷ್ಟ ಆದಂತೆ ನೀವು ಮಾಡ್ಕೊಳ್ಳಿ ಆಯ್ತಲ್ಲ. ಜಸ್ಟು ನನ್ನ ಯಾವ ರೀತಿ ನನಗೆ ಚೆನ್ನಾಗಿ ಅನಿಸ್ತೈತೋ ಆ ರೀತಿ ಮಾಡಿದ್ದೀನಿ. ನಾನು ಯಾವ ಸ್ಟೆಪ್ ಹೇಳಿಕೊಟ್ಟೇನಿ, ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ನಾನು ಬ್ಲ್ಯಾಕ್ ಇಟ್ಕೋತೀನಿ, ಬೇಕಾರೆ ಯಾವ್ದು ಇಟ್ಕೊಂಡು ನಡೀತಿ ನನಗಿನ. ಜಸ್ಟ್ ನೋಡ್ಕೊಳ್ಳಿ. ಫುಲ್ ರೆಡ್ಡು ನೋಡ್ಕೊಳ್ಳಿ. ನಾವು ಸ್ವಲ್ಪ ಓಕೆ ರೆಡ್ಡು ಬ್ಲ್ಯಾಕು ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿ ಇಟ್ಕೊಳ್ಳಿ. ಆನಂತರ ನಾವೇನು ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಕೆಳಗಡೆ ತಳಗೆ ನೋಡ್ಕೊಳ್ಳಿ. ಬಲಗಡೆ ಸೈಡ್ ಹೊಳೆ ವಾಪಸ್ ಜಕ್ಕೋತೀನಿ. ಜಕ್ಕೊಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ನೇದು ಹಿಡ್ಕೊಂಡು ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಎರಡನೇದು ಏನೈತೆ ಜಸ್ಟು ಒಂದು ರೌಂಡ್ ಶೇಪ್ ಗಾಲಿ ಒಳಗೆ ಒಂದು ಅರ್ಧ ಚಿಕ್ಕ ಒಂದು ಅರ್ಧ ಬಿಳಿದೈತೆ ತೋರ್ಸತ್ತಂತ ತಳಗಡೆ ನೋಡ್ಕೊಳ್ಳಿ. ತಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಗಡೆ ಒಂದು ಗೆರೆ ಬರ್ತೈತಿ, ಅದನ್ನ ಜಕ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಮಬ್ಬು ಕಲರ್ ಮಾಡ್ಕೊಳ್ಳಿ. ಈ ರೀತಿ ಆಯ್ತಾ. ಒಂದು ಸ್ವಲ್ಪ ಮಬ್ಬು ಕಲರ್ ಮಾಡ್ಕೋಬೋದು. ಇದನ್ನು ಸ್ಟೆಪ್ ಯೂಸ್ ಮಾಡಲಿ. ನಾವು ಫುಲ್ ಇಟ್ಕೋತೀನಿ ಗುರು ಅಂದ್ರೆ ತೀರಾ ಮೇಲ್ಗಡೆ ಸೈಡು ಸೆಂಟರ್ ಆಪ್ಷನ್ಸಲ್ಲಿ ಒಂದು ಎರಡು ಏರೋ ಮಾರ್ಕ್ ಅದಾವೆ. ಅದ್ರ ಬಾಜುಕ್ಕೆ ಒಂದು ಪೆನ್ಸಿಲ್ ಹಾಕಿ ತೋರ್ಸತ್ತೆ ನೋಡ್ಕೊಳ್ಳಿ. ತೀರಾ ಮೇಲ್ಗಡೆ ಸೈಡ್ ನೋಡ್ಕೊಳ್ಳಿ. ಅದ್ರ ಮೇಲೆ ಒಂದು ಪೆನ್ಸಿಲ್ ಹಾಕಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತೀರಾ ತಳಗಡೆ 4 ಆಪ್ಷನ್ಸ್ ಒಳಗೆ ಏನಾಗೈತಿ, ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟಿಗೆ ಜೂಮ್ ಹೆಚ್ಚು ಮಾಡ್ಕೊಳ್ಳಿ. ಒಂದು 60-70% ಮಾಡ್ಕೊಳ್ಳಿ. ತಳಗಡೆ ಕಡಿ ಸರ್ಚಾಡುತ್ತೆ ನೋಡ್ಕೊಳ್ಳಿ. 3 ಗಡ್ಡೆ ಅದ್ರ ಲಾಸ್ಟ್ನೇದು ಒಂದು ಇಟ್ಕೊಂಡಿ. ಆನಂತರ ಒಂದು ಸ್ವಲ್ಪ ಡಿಮ್ ಮಾಡ್ಕೊಳ್ಳಿ. ಒಂದು 80-85% ಇಟ್ಕೊಳ್ಳಿ. ಹೊಳ್ಳಿ ತಳಗಡೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಗ್ತಾವೆ ಅದಕ್ಕೆ ನಮಗೆ ಈ ರೀತಿ ನೋಡ್ಕೊಳ್ಳಿ ಪ್ಲೀಸಾ. ನೋಡ್ಕೊಳ್ಳಿ ಈ ರೀತಿ ಬ್ಲರ್ ಹಾಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಆ ರೀತಿ ಮಾಡ್ಕೋಬೋದು ನೋಡ್ಕೊಳ್ಳಿ. ತೋರ್ಸಾತೀನಿ ನಾನು ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಆಗ್ತೈತಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ. ಫುಲ್ ಫಸ್ಟ್ ಕ್ಲಾಸ್ ಆಗೈತೆ ಫ್ರೆಂಡ್ಸ್. ಯಾವುದೇ ಥರ ಅಂಥದ್ದು ಏನೋ ಇದು ಅನ್ಸಂಗಿಲ್ಲ. ಅಂದರೆ ಕೆಟ್ಟದ ಹಿಂಗೆ ಏನೋ ಚಲೋ ಆಗಲಿಲ್ಲ ಗುರುತಿ ಏನು ಅನ್ಸಂಗಿಲ್ಲ. ಆ ರೀತಿ ಫುಲ್ ಚೆನ್ನಾಗಿ ಆಗ್ತೈತಿ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೊಳ್ಳಿ. ಅದಾದ್ರೆ ನಾವು ಬಲಗಡೆ ಸೈಡ್ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಮಾರ್ಕ್ ಮೇಲೆ ಐತಿ, ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಏನಾಗೈತಿ, ನಾವು ಏನು ಬರ್ಕೊಳ್ಬೇಕಾಕೈತಿನ ಗಣೇಶ ಅಂತೇಳಿ ಬರ್ಕೊಳ್ಬೇಕಾಕೈತಿ. ಗಣೇಶ ಯಾವ ರೀತಿ ಬರ್ಕೋಬೇಕಂತ ನೀಟಾಗಿ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಇಲ್ಲಿ ನೋಡ್ಕೊಳ್ಳಿ, ಗಣೇಶ ಚತುರ್ಥಿ ಅರಿವೆಂಡೆ ರೀತಿ ಬರ್ಕೊಳ್ಬೇಕಾಕೈತಿ. ಯಾವ ರೀತಿ ನಾವು ಬರ್ಕೋಬೇಕಂತ ತಿಳಿಸ್ತೀನಿ ನೋಡ್ಕೊಳ್ಳಿ. ನಾನು ಬರ್ತೀನಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಫೇಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಾಪಿ ಮಾಡ್ಕೊಂಡು ಬಂದಿನಿ. ಇಲ್ಲಿ ತಳಗಡೆ ಈ ರೀತಿ ನಾವು ಫೋಟೋಸ್ ಮ್ಯಾಗ ಒಂದತ್ರ ಮ್ಯಾಗ ಕ್ಲಿಕ್ ಇರಬಾರ್ದು. ಡಿಸ್ಪ್ಲೇ ಮ್ಯಾಗ ನೋಡ್ಕೊಳ್ಳಿ ಈ ರೀತಿ ಕ್ಲಿಕ್ ಇರಬಾರ್ದು. ಕ್ಲಿಕ್ ಇರಲಿಲ್ಲ ಅಂದ್ರೆ ನಾವೇನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಫೋಟೋ ಅನ್ನೋದು ನಮ್ದು ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ. ಇಷ್ಟ ಇದ್ರೂ ನಡೀತೈತಿ, ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ. ಆನಂತರ ಏನಕ್ಕೈತಿ ನಾವು ಬರ್ಕೊಳ್ಳೋಣ. ಮೊದಲಗಡೆ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಫೋಟೋ ಮ್ಯಾಗ ಈ ರೀತಿ ಕ್ಲಿಕ್ ಇದ್ರೆ ನಮಗೆ ಆಪ್ಷನ್ ಬರೋಂಗಿಲ್ಲ ಬರಲಿಕ್ಕೆ. ಸ್ಕ್ರೀನ್ ಮೇಲೆ ನಾವು ಫೋಟೋ ಇರೋದಿಲ್ಲ, ಅಲ್ಲಿ ಟಚ್ ಮಾಡ್ಕೊಳ್ಳಿ. ಈ ರೀತಿ ಟಚ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಳಗಡೆ ಸೈಡು ಫಸ್ಟಿಗೆ ಗುಂಡ್ಲೆ ಆಪ್ಷನ್ ಐತಿ ಎಡಗಡೆ ಸೈಡು. ಅದರ ಬಾಜುಕದ ಫಸ್ಟಿಗೆ ಏನೈತಿ ಜಸ್ಟ್ ಬಾಕ್ಸ್ ಔಟ್ ಟಿ ಅನ್ನೋದೈತಿ ಟೆಕ್ಸ್ಟ್ ಬರಲಿಕ್ಕೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ಇಲ್ಲಿ ಟೈಪಿಂಗ್ ಬರಲಿಕ್ಕೆ ಬರ್ತೈತಿ. ಇಲ್ಲಿ ಹೋಯ್ತು ಹಿಡ್ಕೊಂಡಿತ್ತು. ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ನೆಲ್ಲ ಅಳ್ಕಿಸ್ಕೋತೀನಿ. ನಾನು ಗಣೇಶ್ ಒಂದು ಇಟ್ಕೋತೀನಿ. ಗಣೇಶ್ ಒಂದು ಇಟ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಗಣೇಶ್ ಒಂದು ಇಟ್ಕೊಂಡು ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತಿ, ಒಂದ್ಸಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ಇಲ್ಲಿ ತಂದು ಇಟ್ಕೋತೀನಿ ನಾನು. ಈ ರೀತಿ ತಂದು ಇಟ್ಕೊಂಡು ಇಲ್ಲಿ ನೋಡ್ಕೊಳ್ಳಿ. ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ. ತೀರ ಕೆಳಗಡೆ ಸೈಡು ಅಂದ್ರೆ ಒಂದು ಹೋಗಿ ಸೇ ಆಲ್ ಸತಿ ಆಪ್ಷನ್ ಐತಿ. ಅದ್ರ ಮೇಲೆ ಹೋಗಿ ಟೈಮಿಂಗ್ದಾಗ ಹೋಗಿ ನಾನೇನು ಮಾಡ್ತೀನಿ, ಒಂದು ಫಾಂಟ್ಸ್ ಅನ್ನೋ ಸೆಲೆಕ್ಟ್ ಐತಿ ನಾನು ಇಟ್ಟದ್ದು. ಆ ಫಾಂಟ್ಸ್ ಅನ್ನೋ ಸೆಲೆಕ್ಟ್ ಮಾಡ್ಕೊಂಡೆ ನೋಡ್ಕೊಳ್ಳಿ ಫ್ರೆಂಡ್ಸ.
ಫಾಂಟ್ಸ್ ಅನ್ನೋದು ನಮ್ಮ ಕಂಪನಿ ಫಾಂಟ್ಸ್ ಯೂಸ್ ಮಾಡ್ಬೋದು, ನಮ್ಮ ಮೈ ಫಾಂಟ್ಸು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಕೊಳ್ಳಿ, ಈ ರೀತಿ ನಮ್ಮ ಮೈ ಫಾಂಟ್ಸು ಎಲ್ಲ ಯೂಸ್ ಮಾಡ್ಕೋಬೋದು. ನಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಅವನು ಸೆಲೆಕ್ಟ್ ಮಾಡ್ಕೋಬೋದು, ಏನು ಪರವಾಗಿಲ್ಲ. ನಾನು ಇದೊಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಆದ ನಂತರ ಕೆಳಗಡೆ ಸೈಡ್ ಕೆಳಗಡೆ ಸೈಡ್ ಏನೈತಿ, ಫಸ್ಟಿಗೆ ಎ ಐತಿ, ಆನಂತರ ಟೈಮಿಂಗ್ ಅಂದ್ರೆ ಇದೈತಿ ಫ್ರೆಂಡ್ಸ. ಆನಂತರ ಮೂರನೇದು ಕಲರ್ ಐತಿ. ಕಲರ್ ಬಿಟ್ಟು ನಾನು ಏನು ಮಾಡ್ತೀನಿ, ಎಷ್ಟು ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಐದನೇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಟಿ ಅನ್ನೋದು ಆಪ್ಷನ್ ಐತೆ, ಐದನೇದು ತಗಡಿ ತೋರ್ಸತ್ತೆ ನೋಡ್ಕೊಳ್ಳಿ. ಆ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬಿಳಿ ಕಲರ್ ಬೋರ್ಡರ್ ಸೆಲೆಕ್ಟ್ ಆಯಿತು. ನನ್ನ ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಈ ರೀತಿ ಕರಿ ಕಲರ್ ಸೆಲೆಕ್ಟ್ ಆಯಿತು ನೋಡ್ಕೊಳ್ಳಿ. ಈ ರೀತಿ ಕರಿ ಕಲರ್ ಸೆಲೆಕ್ಟ್ ಆಯಿತು. ತಗಡಿ ಕಲರ್ಸ್ ಮೇಲೆ ಮತ್ತು ಮೂರನೇದ್ರ ಮೇಲೆ ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಲ್ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಫಸ್ಟಿಗೆ. ಆನಂತರ ನಾನು ಏನು ಮಾಡ್ತೀನಿ, ಒಂದು ಕೆಂಪು ಕೆಂಪು ಕಲರ್ ಒಂದು ಫೋಟೋ ಅದನ್ನ ಕಲರನ್ನು ಹಾಕೋತೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಂಪು ಆಯಿತು ಅದು ಅಕ್ಷರ. ಇಷ್ಟಾದರೂ ನಮ್ಗೆ ಇದು ಆಯಿತು. ಇದು ಗಣೇಶ ಅನ್ನೋದು ಬರ್ದಂಗಾಯಿತು. ಬರ್ದದ್ದಾಯ್ತು. ನಾನೇನು ಮಾಡ್ತೀನಿ, ಒಂದು ಫೋಟೋ ಅಂದರೆ ಇದನ್ನು ಏನು ಮಾಡ್ತೀನಿ ಇದರಲ್ಲಿ. ಇದಾದ್ರೂ ನಾವು ಏನು ಮಾಡ್ತೀನಿ, ಜಸ್ಟು ಈಗ ಮತ್ತೊಂದು ಈ ಸ್ಕ್ರೀನ್ ಮೇಲೆ ಟಚ್ ಮಾಡಿದ್ರೆ ಏನಾಕೈತಿ, ಎಲ್ಲಿ ಫೋಟೋ ಇರೋದಿಲ್ಲ ಟಚ್ ಮಾಡಿದ್ರೆ ಮತ್ತೆ ಬರೆಯೋಕೆ ಆಪ್ಷನ್ ಬರ್ತೈತಿ. ಬಾಕ್ಸ್ ಟಿ ಐತಿ. ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಬರಲಿಕ್ಕೆ ಆನಂತರ ಇಲ್ಲಿ ಇಟ್ಕೊಂಡಿತ್ತು. ನಾನು ಏನು ಮಾಡ್ತೀನಿ, ಗಣೇಶ ಚತುರ್ಥಿ ಅಂತ ಇಟ್ಕೋತೀನಿ. ಉಳ್ಗಾದಟ್ಟು ಹೂವು ಅಳ್ಕೋಸ್ಕೊತೀನಿ. ಈ ರೀತಿ ಅಳ್ಕೋಸ್ಕೊಂಡು ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ. ಇಲ್ಲಿ ಇಟ್ಕೋತೀನಿ ನಾನು. ಇದನ್ನೇನು ಮಾಡ್ತೀನಿ, ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ತೆಗೆದು ನೋಡ್ಕೊಳ್ಳಿ. ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಮೂರನೇದ್ರ ಮೇಲೆ ಕಲರ್ಸ್ ಮೇಲೆ ಹೋಗಿ ನಾನು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ಆನಂತರ ಮತ್ತು ಫಸ್ಟಿಗೆ ಎ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಫಾಂಟ್ಸು ಚೇಂಜ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ರೀತಿ ಫಾಂಟ್ಸ್ಗಳು ಎಲ್ಲ ಚೇಂಜ್ ಮಾಡ್ತೀನಿ. ಯಾವ ನಮಗೆ ಚಂದ ಅನ್ನಿಸ್ತೈತೋ ಅವ್ನು ಫಾಂಟ್ಸ್ ಇಟ್ಕೊಳ್ಳಿ. ಇವನು ಯಾವ ಹಂಗೆ ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡಿ. ನಮ್ಗೆ ಯಾವ ರೀತಿ ಚಂದ ಅನ್ನಿಸ್ತೈತೋ ಅದನ್ನಂತ ನೋಡ್ಕೊಳ್ಳೋದು. ಆನಂತರ ನಾವು ಫಾಂಟ್ಸ್ ಇಡೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ನೋಡ್ಕೊತ ಹೋಗಿ ಅದನ್ನೊಂದು ಇಟ್ಕೊಂಡ್ಬಿಡೋಣ. ಇದನ್ನೇನಾರು ಇಟ್ಕೊಂಡ್ರೆ ಚಂದ ಕಾಣ್ತೈತೆ ನೋಡೋಣ. ಒಂದು ಸ್ವಲ್ಪ ರೇಂಜಿಗೆ ಕಾಣ್ತೈತಿ. ಇದನ್ನ ಇಟ್ಕೊಳ್ಬೋದು. ಇಲ್ಲ ನಾವು ಫಾಂಟ್ಸ್ ಇನ್ನೂ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ಫಾಂಟ್ಸ್ ಇದನ್ನು ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಚಂದ ಅನಿಸ್ತೈತೋ ಅದನ್ನು ಚೇಂಜ್ ಮಾಡ್ಕೊಂಡು ಇಟ್ಕೋಬೋದು. ಇನ್ನು ಅದಕ್ಕೂ ನಮ್ದು ಇದು ಮುಗ್ದ ಇದು ಎಷ್ಟಾಯಿತು. ಇದಕ್ಕೂ ನಾವು ಏನಾಕೈತಿ, ಇನ್ನೊಂದು ಸ್ಟೆಪ್ ಏನಾಕೈತಿ, ತೆಗೆದು ನೋಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಬಾಕ್ಸ್ ಟಿ ಐತಿ. ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡಕ್ಕೂ ನಾವೇನಾಕೈತಿ ಇಲ್ಲಿ ಹಿಡ್ಕೊಂಡಿತ್ತು ಪೇಸ್ಟ್ ಮಾಡ್ತೀನಿ. ನಾನು ಪೇಸ್ಟ್ ಮಾಡ್ಕೊಂಡು ಇದನ್ನು ಲಾಸ್ಟಿದ್ದು ಅಳ್ಕೋಸ್ಕೋತೀನಿ. ಚತುರ್ಥಿನೂ ಅಳ್ಕೋಸ್ಕೋತೀನಿ. ವೆರಿ ಒನ್ ಯೂಸ್ ಐತೆ ಹೇಳ್ತೀವಿ ಜಸ್ಟ್. ಅದು ಯೂಸ್ ಮೇಲೆ ಕ್ಲಿಕ್ ಆದ ನಟ್ಟ ಇಟ್ಕೊಂಡು ಉಳ್ಕೋದಿಲ್ಲ ಅಳ್ಕೋಸ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಇದನ್ನೇನು ಮಾಡ್ತೀನಿ, ಒಂದು ರೀಟ್ ಕಡಿಮೆ ಮಾಡ್ಕೋತೀನಿ ಅಕ್ಷರ. ಸ್ಟ್ರೈಲ್ ಅಕ್ಷರ ಮೇಲೆ ಹೋಗಿ ನಾನು ಇಲ್ಲಿ ತೆಗೆದು ನೋಡ್ಕೊಳ್ಳಿ. ಫಸ್ಟಿಗೆ ಆಲ್ಸೈತೆ ಗುಲಾಬ್ ಕಲರ್ ಪಟ್ಟಿ ಒಳಗೆ ಇತ್ತು. ರೀಡ್ ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೈಮಿಂಗ್ದಾಗ ಹೋಗಿ ನಾನೇನು ಮಾಡ್ತೀನಿ, ಒಂದು ಫಾಂಟ್ಸು ಸೆಲೆಕ್ಟ್ ಮಾಡಿದೈತಿ. ಆ ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೋಡ್ಕೊಳ್ಳಿ. ಈ ರೀತಿ ನಾನು ಏನು ಮಾಡ್ತೀನಿ, ಒಂದು ಕಲರ್ನದು ಇಟ್ಕೋತೀನಿ ನಾನು. ನೋಡ್ಕೊಳ್ಳಿ, ಕಲರ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡೆ ನಾನು. ನೋಡ್ಕೊಳ್ಳಿ ಈ ರೀತಿ ಇಟ್ಕೊಂಡೆ ನಾನು. ಈ ರೀತಿ ಇಟ್ಕೊಂಡ್ರೆ ನಿಮಗೂ ಯಾವ ರೀತಿ ಇಷ್ಟ ಅನಿಸ್ತೈತೋ ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸು. ಮತ್ತೇನಿಲ್ಲ. ಇದಕ್ಕೊಂಡು ನಾನು ತೆಗೆದು ನೋಡ್ಕೊಳ್ಳಿ. ಇದ್ರ ಹೋಗಿ ನಾನು ಇದ್ರ ಮಾಡ್ಕೊಂಡ್ರೆ ಈ ರೀತಿ ನಾವು ಕಲರ್ ಜಾಸ್ತಿ ಆಕೈತಿ. ಇದನ್ನು ಇಟ್ಕೊಳ್ಬೋದು. ಬಾರ್ಡ್ರ್ ಹಾಕೊಂಡ್ರೆ ಕಲರ್ ಒಂದು ಜಾಸ್ತಿ ಎದ್ದು ಕಾಣ್ತೈತೆ ಅಕ್ಷರ ಅನ್ನೋದು. ಇದನ್ನು ಇಟ್ಕೊಳ್ಬೋದು. ಆಯ್ತಲ್ಲ, ಇಷ್ಟಾರು ಕಂಪ್ಲೀಟ್ ಆದಂತ ತಿಳ್ಕೊಂಡ್ರಿ ನಾನು. ಎಡಿಟಿಂಗ್ ಅನ್ನೋದು ನಮ್ಮ ಫೋಟೋ ಅನ್ನೋದು ಎಡಿಟ್ ಮಾಡ್ಕೊಳ್ಳಿ. ಯಾವ ರೀತಿ ಎಡಿಟು ನಮ್ಮ ಲೋಗೋ ಹಾಕ್ಕೊಳ್ಬೇಕಿನ್ನ. ನಾನು ಟೆಕ್ಸ್ಟ್ ಒಳಗೆ ಹೋಗಿ ನಾನು ಏನು ಮಾಡ್ತೀನಿ, ನಾನು ಬರಿತೀನಿ ನೋಡ್ಕೊಳ್ಳಿ. ಟೆಕ್ಸ್ಟ್ ಒಳಗೆ ಹೋಗಿ ನಾನೇನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ತಂಗಾಳಿ ಎಡಿಟ್ ಅನ್ನೋದು ನಾನು ದೊಡ್ಡ ಅಕ್ಷರನ ಬರ್ಕೋತೀನಿ. ತಂಗಾಳಿ ಎಡಿಟ್ ಟೆಲಿಗ್ರಾಮ್ ಮ್ಯಾಗ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಹಾಕೋಣ ನಾನು ಟೆಲಿಗ್ರಾಮ್ ಸೆಲೆಕ್ಟ್ ಐತಿ. ಸೆಲೆಕ್ಟ್ ಹಾಕೊಂಡು ನಾನು ಏನಕ್ಕೆ ಬಿಳಿ ಕಲರ್ ಅಕ್ಷರ ಸೆಲೆಕ್ಟ್ ಐತಿ. ಆನಂತರ ಕಲರ್ಸ್ ಅನ್ನೋದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ತೆರ ಮೇಲ್ಗಡೆ ಸೈಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಆಯಿತು. ಕ್ಲಿಕ್ ಹಾಕೊಂಡು ನಾನು ಏನು ಮಾಡ್ತೀನಿ, ಇದನ್ನ ಈ ರೀತಿ ಮಾಡ್ಕೋತೀನಿ. ಈ ರೀತಿ ಮಾಡ್ಕೊಂಡು ಜೂಮ್ ಕಡಿಮೆ ಮಾಡ್ಕೋತೀನಿ. ಈ ರೀತಿ ತಂದು ಇಲ್ಲಿ ಇಟ್ಕೋತೀನಿ ಪ್ಲೀಸ. ನೋಡ್ಕೊಳ್ಳಿ, ನಮ್ಮ ಲೋಗೋ ಅನ್ನೋದು ತೊಗೊಂಬಂದು ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಅಂದ್ರೆ ನಮಗೆ ಕರೆಕ್ಟಾಗಿ ಚೆಂದ ಕಾಣಬೇಕು. ಅದು ಆ ರೀತಿ ಇಟ್ಕೊಂಡು
ನಾನು ಮತ್ತು ಸೇ ಆಲ್ಸ್ ಮ್ಯಾಗ ಹೋಗ್ತೀನಿ. ಸೇ ಆಲ್ಸ್ ಮ್ಯಾಗ ಹೋಗಿ ಒಂದು ಫಾಂಟ್ಸು ಸೆಲೆಕ್ಟ್ ಮಾಡ್ಕೊಂಡಿದ್ದೈತಿ, ಅದ್ರ ಮ್ಯಾಗ ಹೋಗಿ ನಾನು ಕ್ಲಿಕ್ ಮಾಡ್ತೀನಿ. ಇದು ಕ್ಲಿಕ್ ಆಯಿತು. ಕ್ಲಿಕ್ ಹಾಕೊಂಡು ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ. ಬಲಗಡೆ ಸೈಡ್ ದಂಡಿ ತಾರ ತೆಗೆದು ನೋಡ್ಕೊಳ್ಳಿ, ತೋರಿಸತ್ತೀನಿ. ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಗೆರೆ ಇದ್ದಂಗೆ ಅದಾವು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ತಳಗಡೆ 2 ಗೆರೆ ಸಿಸ್ಟಾಡ್ ಬರ್ತಾವೆ. ಒಂದೇ ಗೆರೆ ಅನ್ನೋದು ಸರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ ನಾನು ಒಂದು 6% ಇಟ್ಕೊಂಡಿನಿ. 6% ಇಟ್ಕೊಂಡು ಒಂದು ಸ್ವಲ್ಪ ಜೂಮ್ ಮಾಡ್ತೀನಿ. ನಾನು ಜೂಮ್ ಮಾಡ್ಕೊತೀನಿ. ಈ ರೀತಿ ಫಾಂಟ್ಸ್ ಅನ್ನೋದು ಜೂಮ್ ಆಗೋಕ್ಕೆ ಈ ರೀತಿ ಜೂಮ್ ಮಾಡ್ಕೊತೀನಿ. ಜೂಮ್ ಅದಕ್ಕೂ ತಳಗಡೆ ಎಫೆಕ್ಟ್ಗಳು ಏನಂದ್ರೆ ಒಂದು ಸರ್ಸ್ಕೊಳ್ಳಿ. ಎಡಗಡೆ ಸೈಡ್ ಸರ್ಸ್ಕೊಂಡ್ರಿ. ನಾನು ಸರ್ಸ್ಕೊಂಡು ಸೆಂಟ್ರ್ ಆಪ್ಷನ್ಸಲ್ಲಿ 2 ಗಲಿ ಥರ ಕಾಣುತ್ತವೆ. ಬ್ಲೆಂಡ್ ಆಪ್ಷನ್ ಮೇಗಿನ 2 ಗಲಿ ಥರ ಕಾಣುತ್ತವೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಳಗಡೆ ನಾನು ಆಪ್ಷನ್ಸ್ ಇದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತ ಹೋಗಿ ಈ ರೀತಿ ಯಾವುದಕ್ಕೆ ಚಂದ ಕಾಣುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ನೇ ಅಂದರೆ 2ನೇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಈ ಸ್ಟಾರ್ ನಮ್ಮ ಲೋಗೋನ ಹಾಕ್ತೀವಿ ನಾವು. ಜಸ್ಟ್ ನೋಡ್ಕೊಳ್ಳಿ, ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕಾರೆ ಇಷ್ಟು ಮಾಡ್ಕೊತೀನಿ ನಾನು. ಅದು ಇಷ್ಟು ಮಾಡ್ಕೊಂತ ಹಾಕೊಂಡು ಇನ್ನೇನಾಕೈತಿ ಒಂದು ಸ್ವಲ್ಪ ಸರಿಸ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಅಂತ ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಾನೇನಂತ ಜೂಮ್ ಕಡಿಮೆ ಮಾಡ್ಕೊತೀನಿ. ಈ ರೀತಿ ಜೂಮ್ ಕಡಿಮೆ ಮಾಡ್ಕೊಂಡಿವಿ. ಓಕೆ, ಜೂಮ್ ಕಡಿಮೆ ಮಾಡ್ಕೊಂಡು ಕರೆಕ್ಟಾಗಿ ಕುಣಿಸಿದ್ದೀವಿ ನಾವು. ಎಷ್ಟು ಬೇಕಾದ್ರೂ ಕರೆಕ್ಟಾಗಿ ತಳಗಡೆ ಇಟ್ಕೊಂಡಿದ್ದೀನಿ. ಇಲ್ಲ ಸೆಂಟರ್ ಆಪ್ಷನ್ಸಲ್ಲಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಂಡಿ ಕಡೆ ಇಟ್ಕೊಂಡು ಜೂಮ್ ಮಾಡಿಕೊಂಡು ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಸೆಂಟರ್ ಆಪ್ಷನ್ಸಲ್ಲಿ ಮೇಲೆ ಸೆಂಟರ್ ಆಪ್ಷನ್ಸಲ್ಲಿ ಕುಂದಿರ್ಸ್ಕೋಬೋದು. ಸೆಂಟರ್ ಆಪ್ಷನ್ಸ್ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಜೂಮ್ ಕಡಿಮೆ ಹಾಕೊಂಡು ಹಾಕಿದ್ರೆ ಎಲ್ಲ ಕರೆಕ್ಟ್ ಆಯಿತು. ನಮ್ಮ ಲೋಗೋ ಹಾಕೊಂಡಾಯಿತು, ಎಲ್ಲ ಆಯಿತು. ಇನ್ನು ನ್ಯಾಮ ಯಾವ ರೀತಿ ನಾವು ಕೊಟ್ಕೊಳ್ಬೇಕು ಅನ್ನೋದು ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಬೇಕಾದ್ರೆ ನ್ಯಾಮನ ಕೊಟ್ಟಿರ್ತೀನಿ. ನಾನು PNG ಮಾಡಿ ನ್ಯಾಮನ ಕೊಟ್ಟಿರ್ತೀನಿ. ನಿಮ್ಗೆ ಆಲ್ರೆಡಿ ಸಿಗೋಂಗಿಲ್ಲ, ಕೆಲವು ಜನಕ್ಕೆ ಸಿಗೋಂಗಿಲ್ಲ. ಅದಕ್ಕೋಸ್ಕರ ಅದನ್ನ ನ್ಯಾಮನ ಕೊಟ್ಟಿರ್ತೀನಿ, ಹಚ್ಕೊಳ್ಳಿ. ಇಲ್ಲಿ ತಾರ ತಗಡೆ ನೋಡ್ಕೊಳ್ಳಿ. ಸ್ಟಿಕರ್ಸ್ ಮ್ಯಾಗ ಹೋಗಿ ತಾರ ತಗಡೆ ನಾನು ಬ್ಯಾಕ್ ಬರ್ತೀನಿ ತೋರ್ತೀನಿ. ಈ ರೀತಿ ಫೋಟೋ ಮ್ಯಾಗ ಕ್ಲಿಕ್ ಇರಬಾರ್ದು, ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಿ ಫೋಟೋದಲ್ಲಿ ಕ್ಲಿಕ್ ಮಾಡ್ಕೊಂಡು ಹಾಕೊಂಡು ತಾರ ತಗಡೆ ಆಪ್ಷನ್ಸ್ ಓಪನ್ ಆಕೈತಿ. ಬಾಕ್ಸ್ ಟಿ ಬಾಜುಕ ಸ್ಟಿಕರ್ಸ್ ಅನ್ನೋದು ಆಪ್ಷನ್ ಐತಿ. ಆನಂತರ ಏನಾಕೈತಿ ಇಲ್ಲಿ ನೋಡ್ಕೊಳ್ಳಿ, ಟೈಮಿಂಗ್ದಾಗ ಹೋಗಿ ಡೌನ್ಲೋಡ್ ಮಾಡಿದ್ದು ಒಂದು ನ್ಯಾಮ್ ಐತಿ. ನ್ಯಾಮ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನ್ಸಾಗ ಹೋಗಿ ನಾನು ಏನು ಮಾಡ್ತೀನಿ, ಇಲ್ಲೇ ಹೋಗಿ ಇಲ್ಲಿ ಸರ್ಚ್ ಆಪ್ಷನ್ಸಾಗ ಹೋಗ್ತೀನಿ. BINDI ಐತೆ ಸರ್ಚ್ ಮಾಡ್ರೆ ಅದು ನ್ಯಾಮವನ್ನು ಬರ್ತಾವೆ ಫ್ರೆಂಡ್ಸು. ಈ ರೀತಿ ನ್ಯಾಮ್ಗಳು ಬರ್ತಾವೆ, ನಿಮ್ಗೆ ಬೇಕಾದ್ರೆ ತೊಗೊಳ್ಳಿ ಫ್ರೆಂಡ್ಸ. ನಾನೇನೈತಿ ಟೈಮಿಂಗ್ದಾಗ ಹೋಗಿ ನಾನು ಅದೊಂದು ಚಂದ ಅನಿಸೈತಿ ಒಂದು ತೊಗೋತೀನಿ. ನಾನು ಈ ನ್ಯಾಮ ಮ್ಯಾಗ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ನ್ಯಾಮ ಬಂತು. ಇಲ್ಲ ತೀರಾ ಮೆರಗಡೆ ಸೈಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತಿ. ಅದ್ರ ತಗಡೆ ನಾನು 2 ಇದ್ರ 3 ಸೈಡ್ ತೋರ್ಸತ್ತೆ ನೋಡ್ಕೊಳ್ಳಿ. ಬಲಗಡೆ ಸೈಡ್ ನೋಡ್ಕೊಳ್ಳಿ, ಸೈಡ್ ತೋರ್ಸತ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬಂದು ಇದ್ರೊಳಗೆ ಬಂದರೆ ನಾನೇನು ಮಾಡ್ತೀನಿ, ಒಂದು ನನ್ನ ಬ್ಯಾಕ್ಗ್ರೌಂಡ್ಸ್ ಹೋಗಿ ನಾನು ಇದೊಂದು ಬ್ಯಾಕ್ಗ್ರೌಂಡಾಗ ಕಣ್ಣು ಆಫ್ ಮಾಡ್ಕೋತೀನಿ. ಕಣ್ಣು ಆಫ್ ಮಾಡಿ ಕಿಲಿ ಹಾಕೋತೀನಿ. ಕಿಲಿ ಹಾಕೊಂಡು ನನ್ನ ಫೋಟೋ ಏನೈತೆ ನನ್ನ ಫೋಟೋ ಮೇಲೆ ಕಿಲಿ ಹಾಕೋತೀನಿ. ಕಿಲಿ ಹಾಕೊಂಡು ಯಾವ್ಯಾವ ಫೋಟೋ ನಮಗೆ ಸರಿಸಾಡಕ್ಕೆ ಆಪ್ಷನ್ಸು ಫೇಲ್ ಮಾಡ್ತಾರೋ ಅವ್ನು ಕಿಲಿ ಹಾಕೊಳ್ಳಿ. ಕಿಲಿ ಹಾಕೊಂಡು ಹಾಕೋಣ ಇನ್ನೂ ಬೇಕಾದಂಗೆ ನಾವು ಎಡಿಟ್ ಮಾಡ್ಬೋದು. ಜೂಮ್ ಮಾಡಿ ಬೇಕಾದಂಗೆ ಎಡಿಟ್ ಮಾಡ್ಬೋದು. ಜೂಮ್ ಮಾಡಿ ಕರೆಕ್ಟಾಗಿ ಕುಂದಿರ್ಸ್ತೀನಿ ನಾನು ನೋಡ್ಕೊಳ್ಳಿ. ಈ ರೀತಿನೂ ಕುಂದಿರ್ಸಿರಾಕೈತಿ ಫ್ರೆಂಡ್ಸ್ ನೋಡ್ಕೊಳ್ಳಿ. ಈ ರೀತಿನೂ ಕುಂದಿರ್ಸಿರ ಚೆಂದ ಕಾಣ್ತೈತಿ. ಅದೇನು ಪರವಾಗಿಲ್ಲ, ಒಂದು ಸ್ವಲ್ಪ ಲೆವೆಲ್ಗೆ ಚೆಂದ ಕಾಣಿಸ್ತೈತಿ. ಅದೇನು ಇದು ಅನಿಸೋದಿಲ್ಲ, ಸುಮಾರು ಏನು ಅನಿಸೋದಿಲ್ಲ ಗುರು. ನೋಡ್ಕೊಳ್ಳಿ ಈ ರೀತಿ ಫುಲ್ ಫಸ್ಟ್ ಕ್ಲಾಸ್ ಕಾಣ್ತೈತಿ ಇದು ಫ್ರೆಂಡ್ಸ. ನಿಮ್ಗೆ ಅದು ಇದು ಚೆಂದ ಅನಿಸ್ಲಿಲ್ಲ ಅಂದ್ರೆ ಹಂಗೆ ಇಟ್ಕೋಬೋದು. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಆ ರೀತಿ ಅದು ಇಟ್ಕೊಳ್ಳಿ ಫ್ರೆಂಡ್ಸ. ಮತ್ತೇನಿಲ್ಲ ನೋಡ್ಕೊಳ್ಳಿ. ಈ ರೀತಿ ನನ್ನ ಸ್ಟೇಟ್ ಇಟ್ಕೊಂಡ್ರೆ ಇದು ಫಸ್ಟ್ ಕ್ಲಾಸ್ ಲುಕ್ ಅನಿಸ್ತೈತಿ ಆಯ್ತು ಫ್ರೆಂಡ್ಸ. ನಿಮ್ಗೆ ಯಾವ ರೀತಿ ಇಷ್ಟ ಆಗ್ತೈತೋ ಆ ರೀತಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದನ್ನು ಓದಿಟ್ಕೊಂಡಿನಿ. ನಿಮ್ಗೆ ಅದನ್ನ ಕಲರ್ಸ್ ಅನ್ನೋದು ಜಾಸ್ತಿ ಮಾಡಿ ತೋರಿಸ್ಬೇಕಲ್ಲ, ಅದನ್ನ ನ್ಯಾಮ ಮೇಲೆ ಕ್ಲಿಕ್ ಮಾಡ್ಕೊಂಡು ತಳಗಡೆ ಎಫೆಕ್ಟ್ ಒಳಗೆ ಏನದಲ್ಲ, ತಳಗಡೆ ಏನು ಎಫೆಕ್ಟ್ ಕಾಣತ್ತೋ ಅಲ್ಲಿ ಏನು ಮಾಡ್ಕೊಳ್ಳಿ, ಫಸ್ಟಿಗೆ ಪ್ಲಸ್ ಹಾಕಿನ್ಬಿಟ್ಟು 2ನೇದು ಬಾಕ್ಸ್ ಒಳಗೆ ಗೆರೆ ಅದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಳಗಡೆ ಇಲ್ಲಿ ತೋರಿಸ್ತೀನಿ. ಬ್ಯಾಕ್ ಬರ್ತೀನಿ. ಇಲ್ಲಿ ಬಲಗಡೆ ಅಂದ್ರೆ ನಾವು ನಮ್ಮ ಮ್ಯಾಗ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡು ತಾರ ತಗಡೆ ಫಸ್ಟಿಗೆ ಪ್ಲಸ್ ಹಾಕಿನ್ಬಿಟ್ಟು ಬಾಕ್ಸ್ ಒಳಗೆ ಗೆರೆ ಅದಾವೆ, ತಾರ ತಗಡೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೈಮಿಂಗ್ ಐತೇಳಿ ನೆಟ್ಟನ್ನು 4ನೇದ್ರ ಮೇಲೆ ಹೋಗಿ ನಾನು ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಕಲರ್ಸ್ ಫುಲ್ಲು ಕ್ಯಾಂಪ್ ಐತದ. ಆನಂತರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಬ್ಲ್ಯಾಕ್ ಆಕೈತಿ, ರೆಡ್ ಆಕೈತಿ ಫ್ರೆಂಡ್ಸ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ಜೂಮ್ ಮಾಡಿ ನೋಡ್ಕೊತೀನಿ, ಕರೆಕ್ಟಾಗಿ ಐತಿ. ನಾವು ಇದ್ರೊಳಗೆ ಹೋದ್ರೆ ಕಲರ್ ಚೇಂಜ್ ಆಕೈತಿ. ನಿಮ್ಗೆ ಯಾವ ಬೇಕೋ ಕಲರ್ ಚೇಂಜ್ ಆಕೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಅದನ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ರೆಡ್ ಕಲರ್ ಇಟ್ಕೋತೀನಿ. ನಿಮ್ಗೆ ಯಾವ ರೀತಿ ಚೆಂದ ಅನಿಸುತ್ತಲ್ಲ ಅದನ್ನ ಇಟ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ನೋಡ್ಕೊಳ್ಳಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ನ್ಯಾಮ್ ಮಾಡೋದು ಕರೆಕ್ಟಾಗಿ ಕುಂತದ ಉದ್ದಂಗೆ. ನಿಮಗೆ ಅಂದ್ರೆ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಹೊಳೆ ವಾಪಸ್ಸು ಲೇಯರ್ಸ್ ಮೇಲೆ ಬಲಗಡೆ ಸೈಡ್ ಹೋಗಿ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇದನ್ನು ಕಿಲಿ ಹಾಕೋತೀನಿ. ನಾನು ಇವನು ಅಕ್ಷರಗಳು ಎಲ್ಲ ಕಿಲಿ ಹಾಕೋತೀನಿ. ಯಾಕಂದ್ರೆ ನಾವು ಎಡಿಟ್ ಮಾಡೋದಾಗ ಸಮಸ್ಯೆ ಹಾಕೋ ಸರ್ದಾಡಿದಂದ್ರೆ ಪ್ರಾಬ್ಲಮ್ಸು ಹಾಕೋ. ಇವನ್ನೆಲ್ಲ ಕಿಲಿ ಹಾಕೋತೀನಿ. ಕಿಲಿ ಹಾಕ್ಕೊಂಡು ನಾನೇನು ಮಾಡ್ತೀನಿ, ನಾನು ಫೋಟೋ ಒಂದು ತೆಗಿತೀನಿ. ನಾನು ಫೋಟೋ ಒಂದು ತೆಗೆದು ಕಿಲಿ ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ. ತಾರ ತಗಡೆ ಎಫೆಕ್ಟ್ ಒಳಗೆ ಸರ್ಸ್ಕೊಳ್ಳಿ. ಒಂದು ಎಫೆಕ್ಟ್ ಒಳಗೆ ಎಡಗಡೆ ಸರ್ಸ್ಕೊಳ್ಳಿ. ಒಂದು ಸೆಂಟರ್ ಆಪ್ಷನ್ಸಲ್ಲಿ ಬಾಕ್ಸ್ ಒಳಗಡೆ ಒಂದು ಗೆರೆ ಅದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ನಾವು ಫಸ್ಟ್ನೇದನ್ನು ಸೆಲೆಕ್ಟ್ ಆಕೈತಿ. ಅದನ್ನು ಯಾವ ರೀತಿ ನಾವು ಬ್ರೈಟ್ನೆಸ್ ತೊಗೊಳ್ಬೇಕಾಕೈತಿ. ನಿಮಗೆ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಇತ್ತಂದ್ರೆ ಹೆಚ್ಚು ಮಾಡ್ಕೊಳ್ಳಿ. ಅಂದ್ರೆ ಫೋಟೋ ಒಂದು ಲೆವೆಲಿಗೆ ಚೆಂದ ಅನಿಸೋ ಲೆವೆಲ್ಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳಿದಂಗೆ ನೀವು ಮಾಡೋಕೆ ಹೋಗ್ಬಿಡಿ. ಯಾಕಂದ್ರೆ ನಿಮ್ಮ ಫೋಟೋ ಯಾವ ರೀತಿ ಚೆಂದ ಅನಿಸ್ತೈತೋ ಆ ರೇಂಜ್ಗೆ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ಈ ರೀತಿ
ನಮ್ಮ ಫೋಟೋ ಅಂದ್ರೆ ಪೂರಾ ಬ್ಲ್ಯಾಕ್ನ ಹಾಕೈತಿ, ನಿಮ್ಗೆ ವೈಟು ಹಾಕೈತಿ, ರೆಡ್ ಹಾಕೈತಿ. ಅದಕ್ಕೆ ಯಾವ್ದು ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ನಿಮ್ಗೆ ಯಾವ ರೀತಿ ಚಂದ ಅನಿಸ್ತೈತೆ ನೋಡ್ಕೊಳ್ಳಿ, ಆ ರೀತಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ನಾನು ಹೇಳಿಕೊಟ್ಟಂತೆ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಫೋಟೋ ಮೇಲೆ ಡಿಫ್ರೆಂಟ್ ಇರ್ತೈತೆ. ಅದು ನಾನು ಪ್ರತಿಯೊಂದು ಹೇಳಿಕೊಟ್ಟಂತೆ ನಾನು ಪ್ರತಿಯೊಂದು ಫಾಲೋ ಮಾಡಿರಿ ಅಂದ್ರೆ ಅದು ನಿಮ್ಮ ಫೋಟೋ ಬಾದ್ ಆಕೈತಿ. ಅಂದ್ರೆ ಏನಾರು ನಾವು ಬೆಳಗ್ಗೆ ಕಾಣೋದು ಇಲ್ಲ ಕೆಂಪು ಕಾಣೋದು ಈ ರೀತಿ ಆಕೈತಿ. ನಿಮ್ಮ ಫೋಟೋ ಯಾವ ರೀತಿ ನಿಮಗೆ ಚಂದ ಅನಿಸ್ತೈತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ತಲ್ಲ, ಬಲ್ಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ ಎಡಿಟ್ ಐದಂಗೆ ಆಯಿತು, ಕಂಪ್ಲೀಟಾಗಿ ಎಡಿಟ್ ಐತಲ್ಲ ಫ್ರೆಂಡ್ಸ್. ಫುಲ್ ಸಿಂಪಲ್ ಆಗಿ ಎಲ್ಲ ನಾನು ತಿಳಿಸ್ಕೊಟ್ಟಿನಿ. 20 ನಿಮಿಷ ವಿಡಿಯೋ ಮಾಡಿದ್ದೀನಿ, ಯಾಕಂದರೆ ನಿಮಗೆಲ್ಲ ಅರ್ಥ ಇರುತ್ತೆ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಬಲ್ಗಡೆ ಸೈಡ್ ರೈಟ್ ಮಾರ್ಕ್ಕಿಂತ ಮುಂಚೆ ಇದೆಲ್ಲ ಕರೆಕ್ಟ್ ಆಯ್ತಲ್ಲ ನೋಡ್ಕೊಳ್ಳಿ. ಕರೆಕ್ಟಾಗಿ ಹಾಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಸೆಂಟ್ರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಈ ರೀತಿ ಹಾಕೊಂಡು ಬಲ್ಗಡೆ ಸೈಡ್ ತೀರಾ ಮೆಲ್ಗಡೆ ಸೈಡ್ ಒಂದು ಸರ್ಚ್ ಇದೆ ಅಂದ್ರೆ ಸೇರ್ ಆಪ್ಷನ್ಸ್ ಬಂದಿಲ್ಲ, ಅದ್ರ ಬಾಜುಕ ಡೌನ್ಲೋಡ್ ಚಿಹ್ನೆ ಐತಿ. ಅದ್ರ ಮೇಲೆ ಡೌನ್ಲೋಡ್ ಚಿಹ್ನೆ ಮಾಡಿದ್ಕನ ಏನಾಕೈತಿ, ನಿಮಗೆ ಕೆಲವು ಮಂದಿಗೆ ಅಮೌಂಟ್ ಬೇಡಕ್ಕೆ ಚಲೋ ಮಾಡ್ತೈತಿ. ಆಯ್ತಲ್ಲ, ಪ್ರಾಬ್ಲಮ್ಸು ನಿಮಗೆ ತೋರಿಸಿನಿ. ಇದು ಡೌನ್ಲೋಡ್ ಆಯಿತು, ನಿಮ್ಗೆ ಅಮೌಂಟ್ ಅಂದ್ರೆ ರೊಕ್ಕ ಬಿಡಕ್ಕೆ ಚಲೋ ಮಾಡ್ತೈತಿ. ಬ್ಯಾಕ್ಗ್ರೌಂಡ್ ಕಟ್ ಮಾಡಿರ್ತೈತಿ, ರೊಕ್ಕ ಬಿಡಕ್ಕೆ ಚಲೋ ಮಾಡ್ತೈತಿ. ಅದಕ್ಕೋಸ್ಕರ ನಾ ಕೊಟ್ಟಂಥ ಅಪ್ಲಿಕೇಶನ್ ಎಲ್ಲದೈತಿ ನೀಟಾಗಿ ತಿಳಿಸ್ತೀನಿ ನೋಡ್ಕೊಳ್ಳಿ. ನಾ ಇವು ಇಮೇಜ್ಗಳು ಎಲ್ಲಿ ಸಿಗ್ತಾವೆ ಅಂದ್ರೆ ಒಟ್ಟು ಬ್ಯಾಕ್ಗ್ರೌಂಡ್ಸ್ಗಳು ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆಲ್ ಇಂಟ್ರೆಸ್ಟ್ ಒಳಗೆ ಇರ್ತಾವೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತಾರ ತಗಡೆ ಇರ್ತಾವೆ ಲಿಂಕ್ ಒಳಗೆ. ಅವು ಓಪನ್ ಆಗಲಿಲ್ಲ ಅಂದ್ರೆ ಏನು ಮಾಡ್ಕೊಳ್ಳಿ, ಅಪ್ಲಿಕೇಶನ್ ನಾನು ತಿಳಿಸ್ತೀನಿ ನೋಡ್ಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬಿಡಿ, ದಡನ್ನು ನೋಡೋಕೆ ಹೋಗ್ಬಿಡಿ. ಜಸ್ಟ್ ನೋಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಈ ರೀತಿ ಆನ್ ಅದಕ್ಕೆ ಸರ್ಚ್ ಆಪ್ಷನ್ಸ್ ಒಳಗೆ ಹೋಗಿ ಏನಾಕೈತಿ, ಜಸ್ಟು ನಾನು ತಂಗಾಳಿ ಎಡಿಟನ್ನು ಸರ್ಚ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಈ ರೀತಿ ನಿಮಗೆ ಬರ್ಯಾಕೆ ಬರಲಿಲ್ಲ ಅಂದ್ರೆ ನೋಡ್ಕೊಳ್ಳಿ, ತಂಗಾಳಿ ಎಡಿಟಿಂಗ್ ಐತಿ, ಇದನ್ನ ಬರ್ಕೊಂಡು ನಿಮ್ಮ ಫೋನ್ದಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ದಲ್ಲಿ ಸರ್ಚ್ ಅದಕ್ಕೆ ಬ್ಲ್ಯಾಕ್ ಕಲರ್ ಡಿಪಿದು ಫಸ್ಟಿಗೆ ಚಾನಲ್ ಸಿಗ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಅದಕ್ಕೆ ನಾವು ಫಸ್ಟಿಗೆ ಲಾಸ್ಟಿಗೆ ಏನಾಕೈತಿ ಈ ರೀತಿ ನಾವು ಕೊಟ್ಟಂತ ನೋಡ್ಕೊಳ್ಳಿ. ಕ್ಯಾಪ್ಕಟ್ ಪ್ರೋ ಕೊಟ್ಟೇನಿ, UPN ಫಾಂಡ ಕೊಟ್ಟೇನಿ ನೋಡ್ಕೊಳ್ಳಿ. ಇಲ್ಲಿ ಕನ್ನಡ ಫಾಂಟ್ಸ್ ಕೊಟ್ಟೇನಿ. ಇಲ್ಲಿ ನೋಡ್ಕೊಳ್ಳಿ, ವೈಜುಲೇಜರ್ದು ಸಾಂಗು ಈ ರೀತಿ ಅಂದ್ರೆ ಅವಿಫಿಲರ್ದು ಎಲ್ಲ ಕೊಟ್ಟಿರ್ತೀನಿ. ಈ ರೀತಿ ನೋಡ್ಕೊಳ್ಳಿ, ನಿಮ್ಗೆ ಯಾವುದೇ ಥರ ಅಂತ ಏನೂ ಪ್ರಾಬ್ಲಮ್ ಇಲ್ಲದೆ ನಾನು ಎಲ್ಲ ಕೊಟ್ಕೋತಿರ್ತೀನಿ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಇಲ್ಲ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗಸ್ಟ್ 13 ತಾರೀಕಿನ ಕೊಟ್ಟೇನಿ ಪಿಕ್ಸಾರ್ಟ್ ಅಪ್ಲಿಕೇಶನ್. ಜಸ್ಟ್ ತೊಗೊಳ್ಳಿ ಫ್ರೆಂಡ್ಸ್, 73 MB ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟಿಗೆ ನಿಮ್ಮದು ಆ್ಯಪ್ ಇತ್ತಂದ್ರೆ ಡಿಲ್ಟ್ ಹೊಡ್ಕೊಳ್ಳಿ. ಹೊಡ್ಕೊಂಡು ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆಕೈತೆ ಫ್ರೆಂಡ್ಸ. ವಿಡಿಯೋ ಅಪ್ಲೋಡ್ ಆದೊಂದು ತಾಸಿಗೆ 1.5 ತಾಸಿಗೆ ಅಂದ್ರೆ ಏನಾಕೈತಿ ಫ್ರೆಂಡ್ಸ, ವಿಡಿಯೋ ಅಪ್ಲೋಡ್ ಆದೊಂದು ತಾಸು 1.5 ತಾಸಿಗೆ ಅಂದ್ರೆ ಇಲ್ಲೇ ಏನು ಕೊಟ್ಟಿರ್ತೀನಿ ಬ್ಯಾಕ್ಗ್ರೌಂಡ್ಸ್ಗೂ ಎಲ್ಲ ಬಂದಿರ್ತಾವೆ. ಇಲ್ಲಿ ಬಂದ ನೋಡ್ಕೊಳ್ಳಿ ಫ್ರೆಂಡ್ಸ, ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ರಾಯಣ್ಣ ಫೋಟೋಸ್ಗಳು ಎಲ್ಲ ಬಂದ ನೋಡ್ಕೊಳ್ಳಿ ಫ್ರೆಂಡ್ಸ. ಇಲ್ಲಿ ರಾಯಣ್ಣ ಫೋಟೋಸ್ಗಳು ಬಂದವು. ಈ ರೀತಿ ನಾನೆಲ್ಲ ಕೊಟ್ಟಿರ್ತೀನಿ. ನಿಮ್ಗೆ ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈ ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಕೊಟ್ಟಿರ್ತೀನಿ, ಯಾವ ಬೇಕೋ ಅವ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ನಿಮ್ಮ ಟೆಲಿಗ್ರಾಮ್ದಲ್ಲಿ ಎಲ್ಲ ಸಿಕ್ಕಂಗಾಯ್ತು. ನಾನು ಹೇಳಿದ್ದೆಲ್ಲ ನಿಮಗೆ ಆಸೆನೇ ಇರೋದಂಗೆ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು. ಆಟೋ ಲಾಂಗ್ ಇದ್ದಾನೆ ಫ್ರೆಂಡ್ಸ್. ಮುಂದೆ ಅನಿಸುತ್ತೆ ಆಲ್ ಸೊ ಮಚ್ ಫ್ರೆಂಡ್ಸ್. ಪಿಕ್ಸಾರ್ದಲ್ಲಿ ಅಂದ್ರೆ ಯಾವ ರೀತಿ ನಾವು ಮೊಬೈಲಲ್ಲಿ ನಾರ್ಮಲ್ ಯೂಸ್ ಮಾಡ್ತೀವಿ. ಫೋಟೋಶಾಪ್ದಲ್ಲಿ ನಮಗೆ ಬರೋದಿಲ್ಲ ಅಂತ. ಫೋಟೋಶಾಪ್ದಲ್ಲಿ ನಾನು ಹೇಳ್ಕೊಡೋದಿಲ್ಲ ಫ್ರೆಂಡ್ಸ್. ಸುಮ್ಮನೆ ಅಲ್ಲಿ ಓಪನ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ನಿಮ್ಮ ಮೊಬೈಲಲ್ಲೇ ನಾನು ತಿಳಿಸ್ಕೊಡ್ತೀನಿ. ಆಯ್ತಲ್ಲ, ಪಿಕ್ಸಾರ್ಟ್ದಲ್ಲಿ ಆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಅಲ್ಲಿ ತೊಗೊಂಡ್ರೆ ಅದು ವರ್ಕ್ ಆಗುತ್ತೆ ಇಲ್ಲ, ಲಿಂಕ್ ಮೇಲೆ ತೊಗೊಂಡ್ರೆ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಮಾಡೋಕ್ಕೆ ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಬನ್ನಿ ಫ್ರೆಂಡ್ಸ್, ಥ್ಯಾಂಕ್ ಯು.